ಓಂ ಆನಂದಮಯೋಭ್ಯಾಸಾತ್ ಓಂ ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಆನಂದಮಯೋಭ್ಯಾಸಾತ್ ಅನ್ನುವ ಬ್ರಹ್ಮಸೂತ್ರವನ್ನು ಆಚಾರ್ಯರು ಅಣುಭಾಷ್ಯದಲ್ಲಿ ಉಚ್ಯತೆ ವಿಷ್ಣುರೇವೈಕಃ ಅಂತ ಈ ಮಾತಿನಿಂದ ವ್ಯಾಖ್ಯಾನಿಸಿದ್ದಾರೆ. ಆಚಾರ್ಯರು ಆ ಅಣುಭಾಷ್ಯದಲ್ಲಿ ಹೇಳಿದ್ದನ್ನ ರಾಘವೇಂದ್ರ ಸ್ವಾಮಿಗಳು ತಮ್ಮ ಈ 36ನೇ ಗದ್ಯ ಭಾಗದಲ್ಲಿ, ವ್ಯಾಖ್ಯಾನ ರೂಪವಾದಂಥ ಗದ್ಯ ಭಾಗದಲ್ಲಿ ಶರೀರ ರೂಪಕ ವಿನ್ಯಸ್ತ ಗೃಹೀತೇಹೆ ಅಂತ 1ನೇ ಅಧ್ಯಾಯದ 4ನೇ ಪಾದದ 1ನೇ ಸೂತ್ರವೊಂದನ್ನು ತೋರಿಸಿಕೊಟ್ರು. ಅಲ್ಲಿ ಹೇಗೆ ಪ್ರಕೃತಿ ಅಂತನ್ನುವುದು ಭಗವಂತನಿಗೆ ಒಂದು ಶರೀರವೋ, ಅದರಂತೆ ಈ ಅನ್ನಮಯಾದಿ ಕೋಶಗಳು ಕೂಡ ಭಗವಂತನಿಗೆ ಒಂದು ಶರೀರ. ಅದರಿಂದ ಒಬ್ಬನೇ ಭಗವಂತ, ಆದರೆ ಅನೇಕ ರೂಪಗಳು ಆತನಿಗೆ ಇರಬಹುದು. ಅನೇಕ ರೂಪಗಳು ಆತನಿಗೆ ಇರುವುದರಿಂದ ಅವನನ್ನು ಅನೇಕ ಶಬ್ದಗಳಿಂದ ಹೇಳಲಿಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇದೆ. ಅನೇಕ ರೂಪಗಳನ್ನು ತೋರಿಸುವುದಕ್ಕಾಗಿ ಅನೇಕ ಶಬ್ದಗಳನ್ನು ಹೇಳಿರ್ತಾರೆ ಹೊರತು ಭಗವಂತ ಅನೇಕ ಅಂತ ಅರ್ಥ ಅದಕ್ಕಲ್ಲ. ಅನೇಕತ್ವೇನ ತದ್ಗತಸ್ಯಾಪಿ ಅನೇಕೈಹಿ ಉಕ್ತಿ ಸಂಭವಾತ್. ಆ ಒಬ್ಬನೇ ಭಗವಂತನನ್ನು ಅನೇಕ ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯ ಇದೆ. ಅದರಂತೆ ಮತ್ತೊಂದು ಸೂತ್ರವನ್ನು ಕೂಡ ತಿಳಿಸ್ತಾರೆ. ಹೃದಯಾಕಾಶಸ್ಯ ಅಂಗುಷ್ಠ ಮಾತ್ರತ್ವೇನ ತದ್ಗತ ರೂಪಸ್ಯ ಅಂಗುಷ್ಠ ಮಾತ್ರ ಪದೇನ ಉಕ್ತಿವತ್ ವ್ಯಕ್ತಮೇತದ ಅಗ್ರೆ ಹೃದಯಪೇಕ್ಷೆಯ ಇತ್ಯತ್ರ. ಈಗ ಹೃದಯಾಕಾಶದಲ್ಲಿ ಇರುವಂತಹ ಭಗವಂತನ ರೂಪ ಹೊಂದಿದೆ. ಆ ಹೃದಯಾಕಾಶ ಅಂತನ್ನೋದು ಅಂಗುಷ್ಠ ಮಾತ್ರದ್ದಾಗಿರ್ತದೆ, ಕೇವಲ ಒಂದು ಹೆಬ್ಬೆರಳಿನ ಪರಿಮಾಣಗಳದ್ದಾಗಿರ್ತದೆ. ಅದರಲ್ಲಿರುವಂತಹ ರೂಪವೂ ಕೂಡ ಅಂಗುಷ್ಠ ಮಾತ್ರವೇ ಆಗಿರ್ತದೆ. ತದ್ಗತ ರೂಪಸ್ಯ ಅಂಗುಷ್ಠ ಮಾತ್ರ ಪದೇನ. ಹೀಗೆ ಅಲ್ಲಿಯೂ ಕೂಡ ಆ 1ನೇ ಅಧ್ಯಾಯದ 3ನೇ ಪಾದ 25ನೇ ಸೂತ್ರದಲ್ಲೂ ಕೂಡ ಆ ಭಗವಂತನ ರೂಪವೊಂದನ್ನ ವರ್ಣನೆ ಮಾಡುವಂಥ ಪ್ರಸಂಗ ಇದೆ. ಅದರಂತೆ ಅಂತ ರಾಘವೇಂದ್ರ ಸ್ವಾಮಿಗಳು ಅದನ್ನಿಲ್ಲಿ ನೆನಪು ಮಾಡ್ಕೋತಾ ಇದ್ದಾರೆ. ಆ ಸೂತ್ರ ಏನು ವರ್ಣನೆ ಮಾಡಿದೆ? ಭಗವಂತ ಸರ್ವತ್ರ ವ್ಯಾಪ್ತ ಹೌದು, ಆದರೆ ನಮ್ಮ ಹೃದಯದಲ್ಲಿರುವ ಆಕಾಶದ ಪರಿಮಿತಿಯ ದೃಷ್ಟಿಯಿಂದ ಅವನು ಕೂಡ ಅಂಗುಷ್ಠ ಪರಿಮಾಣವುಳ್ಳವನೇ, ಎಲ್ಲ ಕಡೆ ಇರುವವನಾದ್ರಿಂದ ಸಣ್ಣ ಪ್ರದೇಶದಲ್ಲೂ ಕೂಡ ಇದ್ದೇ ಇದ್ದಾನೆ. ಸಣ್ಣ ಪ್ರದೇಶದಲ್ಲಿ ಇಲ್ಲದೇ ಇದ್ದವನು ಬೇರೆ ಕಡೆ ಇರುವುದು ಸಾಧ್ಯ ಇಲ್ಲ. ಆದ್ರಿಂದ ಆ ಭಗವಂತನಿಗೆ ಅಂಗುಷ್ಠ ಪರಿಮಿತಿ ಹೇಗೆ ಅಂದ್ರೆ, ನಮ್ಮ ಹೃದಯದಲ್ಲಿರುವಂತಹ ಆಕಾಶದ ಪರಿಮಿತಿ ಎಷ್ಟೋ ಅಲ್ಲಿರುವಂತಹ ಭಗವಂತನಿಗೆ ಕೂಡ ಅಷ್ಟೇ ಪರಿಮಿತಿ ಇದೆ. ಇದು ಸೂತ್ರ. ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಅಂತ. ಸರ್ವಗತಸ್ಯಾಪಿ ತಸ್ಯ ಅಂಗುಷ್ಠ ಮಾತ್ರತ್ವಂ ಹೃದಯ ಅವಕಾಶ ಅಪೇಕ್ಷೆಯ ಯುಜ್ಯತೆ. ಇದು ಬ್ರಹ್ಮಸೂತ್ರ ಭಾಷ್ಯದ ಮಾತು ಆಚಾರ್ಯದು. ಅಲ್ಲಿ ಹಾಗೇನೆ ಭಗವಂತ ಏಕಾದರೂ ಕೂಡ ಅನೇಕ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ, ಏಕನೇ ಆಗಿದ್ದಾನೆ. ಆದರೆ ಈ ಅನ್ನಮಯಾದ ಕೋಶಗಳಲ್ಲಿ ಅವನಿದ್ದಾನೆ. ಕೋಶಗಳಲ್ಲಿರುವುದರಿಂದ ಕೋಶಗಳು ಅನೇಕ ಆದ್ದರಿಂದ ಅವನನ್ನು ಅನೇಕ ಶಬ್ದಗಳಿಂದ ಹೇಳಬೇಕಾಗಿದೆ. ಹೀಗೆ ಅವನು ಏಕಾದರೂ ಕೂಡ ಅನೇಕ ಕಡೆ ಇದ್ದಾನೆ ಅಂತನೂ ಅಲ್ಲಿ ಹಿಂದಿನ ಒಂದು ನ್ಯಾಯ. ಅದರಂತೆ ಇದು ಕೂಡ ಒಂದು ನ್ಯಾಯ. ಅವನು ಸರ್ವತ್ರ ವ್ಯಾಪ್ತನಾಗಿದ್ರೂ ಕೂಡ ಈ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅವನು ಇರುವುದರಿಂದ ಅವನಿಗೂ ಒಂದು ಅಂಗುಷ್ಠ ಆಕಾರದ, ಭಗವಂತನಿಗೂ ಅಂಗುಷ್ಠ ಪರಿಮಿತಿ ಆಕಾರವನ್ನ ವರ್ಣನೆ ಮಾಡಿದ್ದಾರೆ. ಅದರಂತೆ ಅಂತ ಇಲ್ಲೂ ಕೂಡ ತಿಳ್ಕೋಬೇಕು. ಅಲ್ಲಿ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಅಂತಿದೆ. ಅದರ ವಿವರಣೆ ನಮ್ಗೆ ಈಗೇನು ಬೇಕಾಗಿಲ್ಲ. ಭಗವಂತ ಸರ್ವವ್ಯಾಪ್ತನಾದರೂ ಕೂಡ ಅವನಿಗೆ ಅಂಗುಷ್ಠ ಪರಿಮಾಣದ, ಹೆಬ್ಬೆರಳಿನ ಪರಿಮಾಣದ ಆಕಾರ ಇದೆ. ಯಾಕೆಂದ್ರೆ ಹೃದಯಾಕಾಶದ ಗಾತ್ರವು ಅಷ್ಟೇ ಇರುವುದರಿಂದ ನಮಗಿಷ್ಟು ಸಾಕು. ಆ ಸೂತ್ರವನ್ನು ನೋಡಿದ್ರಿಂದ ಅಲ್ಲಿ ಮನುಷ್ಯಾಧಿಕಾರತ್ವಾತ್ ಅಂತ ಇರೋದ್ರಿಂದ ಅದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನ ಸುಮ್ಮನೆ ನೋಡ್ಬೇಕಷ್ಟೆ ಒಂದು ಬಾರಿ. ಉಪನಿಷತ್ನಲ್ಲಿ ಇಲ್ಲಿ ಹೇಳಿರುವಂತಹ ಉಪಾಸನೆಗೆ ಮನುಷ್ಯರು ಮಾತ್ರ ಅಧಿಕಾರಿಗಳು. ಆದ್ರಿಂದ ಮನುಷ್ಯೇತರ ಪ್ರಾಣಿಗಳಿಗೆ ಅಂಗುಷ್ಠ ಇಲ್ಲದೆ ಹೋದ್ರೂ ಕೂಡ ವಿರೋಧ ಏನಿಲ್ಲ. ಆ ಮನುಷ್ಯೇತರವಾದ ಪ್ರಾಣಿಗಳಿಗೆ ಅಲ್ಲಿ ಅಂಗುಷ್ಠ ಇದೆಯೋ ಇಲ್ಲೋ ಮತ್ತು ಅಲ್ಲಿ ಭಗವಂತ ಇದ್ದಾನೋ ಇಲ್ಲೋ ಅನ್ನುವ ಚಿಂತೆ ಬೇಡ ಅಂತ ಅದರ ಅಭಿಪ್ರಾಯ. ಪ್ರಾಣಿಗಳಿಗೆ ಅಂಗುಷ್ಠ ಇಲ್ಲದೆ ಹೋದ್ರೂ ಕೂಡ ಅವುಗಳ ಹೃದಯದಲ್ಲಿ ಪರಮಾತ್ಮ ಪಶುಗಳ ಆಕಾರದಲ್ಲೇ ಇರ್ತಾನೆ. ಐತರೇಯ ಭಾಷ್ಯದಲ್ಲಿ ಅದನ್ನ ನಾರಾಯಣಾನಿರುದ್ಧವತು ಪಶ್ವಾಕಾರವು ವ್ಯವಸ್ಥಿತವು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಈ ಕಾರಣದಿಂದ ಆ ಭಗವಂತನಿಗೆ ಆ ನಿರ್ದಿಷ್ಟವಾದಂತಹ ಸೀಮಿತವಾದ ಆಕಾರ ಮಾತ್ರ ಇದೆ ಅಂತ ಭಾವಿಸಬಾರದು. ಅವನಿಗೆ ವ್ಯಾಪ್ತವಾದ ಆಕಾರವೇ ಇದೆ. ಆದರೂ ಕೂಡ ಅವನು ಆ ಹೃದಯಾಕಾಶ ಎಷ್ಟು ಪರಿಮಾಣದ್ದಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ
ಅವನು ಕೂಡ ಇದ್ದಾನೆ ಅಂತ ಆ ಸೂತ್ರ ವರ್ಣನೆ ಮಾಡಿದೆ. ಅದರಂತೆ ಇಲ್ಲಿಯೂ ಕೂಡ ಇತಿ ಓತು ಅಂತ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಹೃದಯಾಕಾಶಸ್ಯ, ಹೃದಯದಲ್ಲಿರುವ ಆಕಾಶವು ಅಂದ್ರೆ ಜಾಗವು ಅಂಗುಷ್ಟ ಮಾತ್ರತ್ವೇನ ನಮ್ಮ ಹೆಬ್ಬೆರಳ ಗಾತ್ರವುಳ್ಳದ್ದಾದ್ರಿಂದ, ಆ ಪರಿಮಾಣವುಳ್ಳದ್ದಾದ್ರಿಂದ, ತದ್ಗತ ರೂಪಸ್ಯ ಅಲ್ಲಿರುವ ಭಗವಂತನ ರೂಪವು ಅಂಗುಷ್ಟ ಮಾತ್ರ ಪರಿಮಾಣವುಳ್ಳದ್ದಾಗಿದೆ ಅಂತ ಶಾಸ್ತ್ರದಲ್ಲಿ ಒಂದು ವಚನ ಇದೆಯಲ್ಲ, ಆ ವಚನದಂತೆ ಇಲ್ಲಿಯೂ ಕೂಡ ಅಂತ ತಿಳ್ಕೋಬೇಕು. ವ್ಯಕ್ತಮೇತದ ಅಗ್ರೆ, ಮುಂದೆ ಆ ಹೃದಯಪೇಕ್ಷೆಯಾತು ಅನ್ನೋ ಸೂತ್ರದಲ್ಲಿ ಇದೆಲ್ಲವೂ ಕೂಡ ಸ್ಪಷ್ಟ ಇದೆ. ಮುಂದೆ ನ ಸ್ಥಾನದೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಅನ್ನುವಂತಹ ಸೂತ್ರದಲ್ಲಿ ಆ ಅಧಿಕರಣದಲ್ಲಿ ಮತ್ತು ಅದರ ಪ್ರಸಂಗ ಸಂಬಂಧಪಟ್ಟಂತಹ ಭಾಷ್ಯದಲ್ಲಿ ಪರಮಾತ್ಮನ ರೂಪಗಳು ಅಭಿನ್ನ ಆಗಿವೆ. ಆ ರೂಪಗಳು ಅಭಿನ್ನ ಆಗಿದ್ರೂ ಕೂಡ ಸ್ಥಾನ ಭೇದದಿಂದ ಆ ರೂಪಗಳಿಗೆ ಭೇದವೂ ಕೂಡ ಇದೆ. ಅವೆಲ್ಲ ಈ ವಿಶೇಷ ಇರುವುದರಿಂದ ಆ ಭೇದವನ್ನು ನಿರ್ವಾಹ ಮಾಡಬಹುದು. ಆ ರೂಪಗಳಿರುವಂತಹ ಭೇದ ಹೇಳಿದಾರಲ್ಲ, ಭೇದದ ವ್ಯಪದೇಶ, ಆ ಭೇದದ ವ್ಯಪದೇಶ ಅಂದ್ರೆ ಭೇದದ ವ್ಯವಹಾರ, ಭೇದದ ಉಕ್ತಿ, ಅದು ಔಪಚಾರಿಕ. ವಾಸ್ತವಿಕವಾಗಿ ಅಲ್ಲಿ ಅಂತ ರೂಪ ಭೇದ ಇಲ್ಲ ಅಂತ ತಿಳ್ಕೋಬಾರದು. ಅನೇಕ ರೂಪಗಳು ಪರಮಾತ್ಮನಿಗೆ ಇದ್ದೇ ಇವೆ. ಏತೇನ ಅನ್ಯತ್ವ ಅನ್ಯತರತ್ವ ಶರೀರತ್ವಾದಿ ಉಕ್ತಿರಪಿ ಸಮಾಹಿತ. ಆ ರೂಪಗಳಲ್ಲಿ ಅನ್ಯತ್ವ ಅಂದ್ರೆ ಭಿನ್ನತ್ವ, ಮತ್ತೆ ಅನ್ಯತರತ್ವ ಅನೇಕ ರೂಪಗಳಲ್ಲಿ ಇದು ಒಂದು ಅಂತ ಹೇಳುವಿಕೆ. ಹಾಗೆ ಶರೀರತ್ವ ಉಕ್ತಿ, ಭಗವಂತನಿಗೆ ಈ ಪ್ರಕೃತಿ ಮೊದಲಾದದ್ದು ಶರೀರ ಅಂತ ಹೇಳಿದ್ದೇನಿದೆಯಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ಒಂದು ಸಮಾಧಾನ ಇದೆ. ಅದೇನು ಸಮಾಧಾನ ಅಂದ್ರೆ ಶರೀರದಂತೆ ಶರೀರ, ಮೂಲ ಶರೀರದಂತೆ ಅಲ್ಲದೆ ಇರಬಹುದು, ಆದರೆ ಶರೀರದಂತೆ ಶರೀರ ಅಂತ ಅರ್ಥ. ಯಥಾ ಉಕ್ತಂ, ಇದೆಲ್ಲವೂ ಮುಂದೆ ಹೇಳಲ್ಪಟ್ಟಿದೆ. ನ ಸ್ಥಾನತೋಪಿ ಪರಸ್ಯ ಅನ್ನುವ ಇತ್ಯೇತನ್ ನಯ ಭಾಷ್ಯ. ನಯ ಅಂದ್ರೆ ಅಧಿಕರಣ. ಆ ಅಧಿಕರಣಕ್ಕೆ ಸಂಬಂಧಪಟ್ಟ ಭಾಷ್ಯದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಅಭೇದೇಪಿ ಭೇದ ವ್ಯಪದೇಶ ಸ್ಥಾನಭೇದಾತ್. ಭಗವಂತನ ರೂಪಗಳು ಅಭಿನ್ನ ಆದರೂ ಕೂಡ ಅವುಗಳಲ್ಲಿ ಈ ರೂಪ ಆ ರೂಪ ಅಂತ ಭೇದವನ್ನು ಹೇಳುವುದೇನಿದೆಯಲ್ಲ, ಅದು ಸ್ಥಾನಭೇದಾತ್. ಈ ಒಂದು ಸ್ಥಾನದ ವ್ಯತ್ಯಾಸ ಇರುವುದರಿಂದ, ರೂಪಗಳಿಗೆ ಅಧಿಕರಣಗಳಾದ ಸ್ಥಾನಗಳು ವ್ಯತ್ಯಾಸ ಆಗಿರುವುದರಿಂದ ಈ ತರ ವರ್ಣನೆ ಮಾಡಿದ್ದಾರೆ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಅನ್ನೋದು 3ನೇ ಅಧ್ಯಾಯದ 2ನೇ ಪಾದದ 11ನೇ ಸೂತ್ರ. ಈ ಹಿಂದೆ ಅದನ್ನು ನೋಡಿದ್ದೇವೆ ಇದೇ ಗದ್ಯ ಭಾಗದ ವ್ಯಾಖ್ಯಾನದಲ್ಲಿ. ಸ್ಥಾನ ಭೇದದಿಂದಲೂ ಕೂಡ ಪರಮಾತ್ಮನಿಗೆ ಭಿನ್ನವಾದ ರೂಪವೇನಿಲ್ಲ. ಸ್ಥಾನಾಪೇಕ್ಷೆಯಾಪಿ ಪರಮಾತ್ಮನ ಅಭಿನ್ನಂ ರೂಪಂ ನ ಭಿನ್ನಂ ರೂಪಂ. ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ. ಎಲ್ಲಾ ಭೂತಗಳಲ್ಲೂ ಕೂಡ ಇವನನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಏಕರೂಪ ಪರೋ ವಿಷ್ಣು ಸರ್ವತ್ರಾಪಿ ನ ಸಂಶಯ ಅಂತ ಮತ್ಸ್ಯ ಪುರಾಣದ ಮಾತೊಂದನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಭಗವಂತ ಎಲ್ಲ ಕಡೆನೂ ಕೂಡ ಏಕರೂಪನಾಗಿಯೇ ಇದ್ದಾನೆ. ಆದರೆ ಐಶ್ವರ್ಯಾತ್, ಅವನಲ್ಲಿರುವಂತಹ ಐಶ್ವರ್ಯ ವಿಶೇಷ ಶಕ್ತಿಯಿಂದ ಸೂರ್ಯವತ್ ಬಹುಧಾ ಈಯತೆ, ಸೂರ್ಯನಂತೆ ಆ ರೂಪಗಳು ಕೂಡ ಅನೇಕ ಎಂಬುದಾಗಿ ಹೀಗೆ ವ್ಯವಹರಿಸಲ್ಪಡ್ತಾವಷ್ಟೇ ಅಂತ ಅದರ ಅಭಿಪ್ರಾಯ. ಸೂರ್ಯ ಆಕಾಶದಲ್ಲಿ ಒಬ್ಬನೇ ಇದ್ದಾನೆ, ಆದರೆ ಅವನ ಪ್ರತಿಬಿಂಬಗಳು ಆ ಜಲಪಾತ್ರಗಳಲ್ಲಿ ಅನೇಕವಾಗಿ ಕಾಣುತ್ತವೆ. ಆ ಥರ ಅಂತ ಅದರ ತಾತ್ಪರ್ಯ. ನಸ್ಥಾನತೋಪಿ ಇತಿ ನಸ್ಥಾನತೋಪಿ ಪರಸ್ಯ ಇತ್ಯೇತನ್ ನಯ ಭಾಷ್ಯ. ಆ ಅಧಿಕರಣದ ಭಾಷ್ಯದಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಅಭೇದೇಪಿ ಭೇದ ವ್ಯಪದೇಶ ಸ್ಥಾನಭೇದಾತ್. ವಸ್ತುತಃ ಭಗವಂತ ಏಕನೇ ಆಗಿದ್ರೂ ಕೂಡ ಅವನಲ್ಲಿ ಆ ರೂಪಗಳಿಗೆ ಭೇದವನ್ನು ಹೇಳುವುದಿದೆಯಲ್ಲ, ಅದು ಆ ಸ್ಥಾನಗಳು ಭಿನ್ನ ಭಿನ್ನ ಆದ್ದರಿಂದ ಆ ಥರ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಏತೇನ ಅನ್ಯತರತ್ವ ಆಂತರತ್ವ ಶರೀರತ್ವಾದಿ ಉಕ್ತಿರಪಿ ಸಮಾಹಿತ ಅಂತ ನಾನು ಅದನ್ನು ಹೇಳುವಾಗ, ಏತೇನ ಅನ್ಯತ್ವ, ಅನ್ಯತ್ವ ಅಂದ್ರೆ ಭಿನ್ನತ್ವ, ಮತ್ತೆ ಆಂತರತ್ವ ಅಂತ ಓದುವುದ್ರ ಬದಲು ಅನ್ಯತರತ್ವ ಅಂತ ಓದಿದೆ. ಅವಾಗ ಅನ್ಯತರ ಅಂದ್ರೆ ಇವುಗಳಲ್ಲಿ ಒಂದು ಅಂತ ಹಾಗರ್ಥ ಅಲ್ಲ ಅದಕ್ಕೆ. ಆಂತರ ಅಂದ್ರೆ ಒಳಗಿರುವವನು ಅಂತ ಅರ್ಥ. ಭಗವಂತನನ್ನ ಜಗತ್ತಿನ ಒಳಗಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಎಲ್ಲ ಪ್ರಕೃತಿಯ ಒಳಗಿದ್ದಾನೆ, ಪಂಚಭೂತಗಳಲ್ಲಿ ಇದ್ದಾನೆ, ಪಂಚಕೋಶಗಳಲ್ಲಿ ಇದ್ದಾನೆ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಭಗವಂತ ಆಂತರ ಅಂದ್ರೆ ಒಳಗಿರುವವನಾಗುವುದು ಹೇಗೆ? ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ ಭಗವಂತ ಒಳಗಿರುವುದು ಅನ್ನೋದು ಹೇಗೆ ಅಂತ ನಮಗೆ ಜಿಜ್ಞಾಸೆ ಬರಬಹುದು. ಒಳಗಿರುವಂತಹ ಭಗವಂತನೇ ಹೊರಗಿದ್ದಾನೆ, ಹೊರಗಿರುವಂತಹ ಭಗವಂತನೇ ಒಳಗಿದ್ದಾನೆ. ಒಳಗಿರುವ ಆ ರೂಪಕ್ಕೂ ಹೊರಗಿರುವ ರೂಪಕ್ಕೂ ಕೂಡ ಸವಿಶೇಷ ಭೇದವೇ ಇದೆ. ಒಳಗಿನ
ಅವಕಾಶದಲ್ಲಿ ಒಳಗಿನ ಪ್ರದೇಶದಲ್ಲಿ ಅವನಿದ್ದಾಗ ಅದೊಂದು ಸ್ಥಾನ ಅವನಿಗೊಂದೊಂದು ಅಧಿಕರಣ, ಅಲ್ಲಿ ಅವನಿದ್ದಾನೆ. ಹೊರಗಿನ ಪ್ರದೇಶ ಏನಿದೆ ವ್ಯಾಪ್ತವಾದ ಆಕಾಶ, ಅದು ಕೂಡ ಅವನಿಗೊಂದು ಅಧಿಕರಣ. ಸೂರ್ಯೋಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಖಂ ಆಕಾಶ ಅಂತ ಭಾಗವತ ಆಕಾಶವನ್ನು ಖಂ ಎಂಬುದಾಗಿ ಹೇಳಿದೆ. ವೈಷ್ಣವ ಖಂ ಮರುಜ್ಜಲಂ ಅಂತ. ಹೀಗೆ ವ್ಯಾಪ್ತವಾದ ಆಕಾಶವೂ ಕೂಡ ಅವನಿಗೊಂದು ಅಧಿಷ್ಠಾನವೇ. ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ ಅಂತ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮತ್ತೊಂದು ಕಡೆ ಅದನ್ನು ಹೇಳುವಂತೆ, ಯೋಗಿಗಳು ತಮ್ಮ ಹೃದಯ ಆಕಾಶದಲ್ಲಿ ಅವನನ್ನು ಕಾಣ್ತಾರೆ. ಯೋಗಿನಾಂ ಹೃದಯೇ ಹರಿಹಿ ಪ್ರತಿಮಾಸು ಅಪ್ರಬುದ್ಧಾನಾಂ, ಅಪ್ರಬುದ್ಧರಾದವರು ಪ್ರತಿಮಾಗಳಲ್ಲಿ ಕಾಣ್ತಾರೆ. ಸರ್ವತ್ರ ವಿಜಿತಾತ್ಮನಾಂ, ಜ್ಞಾನಿಗಳಾದವರು ಸರ್ವತ್ರ ಭಗವಂತನನ್ನು ಕಾಣ್ತಾರೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬರುವಂತ ಮತ್ತೊಂದು ಯುಕ್ತಿ. ಹೀಗೆ ಆ ಭಗವಂತನ ರೂಪಗಳನ್ನೇ ಅನ್ಯ ಅಂತ ಹೇಳುವುದು, ಈ ರೂಪಕ್ಕಿಂತ ಆ ರೂಪ ಭಿನ್ನ ಅಂತ ಹೇಳುವ ಒಂದು ಭೇದ ವ್ಯಪದೇಶ, ಭೇದ ವ್ಯವಹಾರ. ಮತ್ತೆ ಭಗವಂತ ಆಂತರ, ಅವನು ಒಳಗಿದ್ದಾನೆ ಅಂತ ಹೇಳುವುದು. ಮತ್ತೆ ಈ ಜಗತ್ತೆಲ್ಲವೂ ಆತನಿಗೊಂದು ಶರೀರ, ಪ್ರತಿಮಾವದ್ಧರೇ ರೂಪಂ ತಿರಿಯಂಗ್ ನರಸುರಾದಯ ಅಂತ ಹೀಗೆಲ್ಲ ಹೇಳುವುದು. ಯಸ್ಯ ಪೃಥ್ವೀ ಶರೀರಂ, ಬೃಹದಾರಣ್ಯಕ ಉಪನಿಷತ್ತು ಯಾವನಿಗೆ ಪೃಥ್ವಿಯೇ ಶರೀರ ಅಂತ ಅವನನ್ನ, ಪೃಥ್ವಿ ಎಂಬ ಶರೀರ ಉಳ್ಳವನು, ಯಸ್ಯ ವಾಯು ಶರೀರಂ, ಯಸ್ಯ ತಮಃ ಶರೀರಂ ಅಂತ ಹೀಗೆಲ್ಲ ಜಗತ್ತೆಲ್ಲವನ್ನೂ ಅವನಿಗೆ ಶರೀರ ಅಂತ ಹೇಳಿದೆ. ಹೀಗೆ ಜಗತ್ತೆಲ್ಲವೂ ಆತನಿಗೆ ಶರೀರ ಆಗುವುದು, ಇವನು ಅದರೊಳಗೆ ಆಂತರನಾಗಿ ಒಳಗೆ ಇರುವುದು, ಮತ್ತೆ ಆ ರೂಪಗಳಿಗೆ ಅನ್ಯತ್ವ ಇರುವುದು, ಭೇದ ಇರುವುದೆಲ್ಲವೂ ಕೂಡ ಆ ಸ್ಥಾನ ಭೇದದಿಂದ ತಿಳ್ಕೋಬೇಕು. ಮತ್ತೆ ಈ ಎಲ್ಲವೂ ಕೂಡ ವಿಶೇಷದ ಕಾರಣದಿಂದಾಗಿ ಇದೆಲ್ಲವನ್ನು ನಿರ್ವಹಿಸಬಹುದಾಗಿದೆ ಅಂತ ಅಭಿಪ್ರಾಯ.